ಕತಾರ್ನ ಭಾರತೀಯ ರಾಯಭಾರ ಕಚೇರಿಯ ಅಧೀನದಲ್ಲಿರುವ ಇಂಡಿಯನ್ ಕಲ್ಚರಲ್ ಸೆಂಟರ್ನ ಅಂಗಸಂಸ್ಥೆಯಾದ ಪ್ರತಿಷ್ಠಿತ ತುಳುಕೂಟ ಕತಾರ್ನ ಮುಂದಿನ ಅಧ್ಯಕ್ಷರಾಗಿ ವಿಜಯ್ ಕುಮ್ರಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಐಸಿಸಿ ಕತಾರ್ ಸಭಾಂಗಣದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ನೂತನ ಕಾರ್ಯಕಾರಿ ಸಮಿತಿಯ ಆಯ್ಕೆಯನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ಇತ್ತೀಚೆಗಷ್ಟೇ ತನ್ನ ಬೆಳ್ಳಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡ ತುಳುಕೂಟ ಕತಾರ್ನ ಅತ್ಯಂತ ಕ್ರಿಯಾಶೀಲ ಹಾಗೂ ಮಾದರಿ ಭಾರತೀಯ ಸಂಘಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಕಳೆದ 26 ವರ್ಷಗಳಿಂದ ಭಾಷೆ, ಸಂಸ್ಕೃತಿ, ಪರಂಪರೆ, ಕ್ರೀಡೆ, ಸಮಾಜ ಸೇವೆ ಹಾಗೂ ಸಮುದಾಯದ ಏಳಿಗೆಗಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಸಂಘವು ಅನೇಕ ಗಮನಾರ್ಹ ಕಾರ್ಯಕ್ರಮಗಳ ಮೂಲಕ ಸದಸ್ಯರ ವಿಶ್ವಾಸ ಮತ್ತು ಪ್ರೀತಿಯನ್ನು ಗಳಿಸಿದೆ. ಹಾಲಿ ಅಧ್ಯಕ್ಷರಾದ ಸಂದೇಶ್ ಆನಂದ್ ಅವರು ಸಭೆಗೆ ಆಗಮಿಸಿದ ಎಲ್ಲಾ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಕಳೆದ 2 ವರ್ಷಗಳಲ್ಲಿ ಸಂಘವು ಆಯೋಜಿಸಿದ್ದ ವಿವಿಧ ಕಾರ್ಯಕ್ರಮಗಳ ಪಕ್ಷಿನೋಟವನ್ನು ನೀಡಿದರು. ಈ ಅವಧಿಯಲ್ಲಿ ಸಂಘದ ಚಟುವಟಿಕೆಗಳಿಗೆ ಬೆಂಬಲ ನೀಡಿದ ಎಲ್ಲಾ ಸ್ವಯಂ ಸೇವಕರು, ಪ್ರಾಯೋಜಕರು ಹಾಗೂ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಮ್ಮ ಹಾಲಿ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದ ವಿಜಯ್ ಕುಮ್ರಾ, ಪ್ರವೀಣ್ ಶೆಟ್ಟಿ, ಜೀವನ್ ಪ್ರಕಾಶ್, ದಿವ್ಯಶ್ರೀ, ವಿಜಯ ಶೆಟ್ಟಿ, ಸೌರಭ್ ಶೆಟ್ಟಿ, ಪ್ರಶಾಂತ್ ಗೌಡ, ನಿಯಾಸ್, ಮೋಹನ್ ರಾವ್ ಹಾಗೂ ಜೆರಾಲ್ಡ್ ಡಿ ಮೆಲ್ಲೋ ಅವರಿಗೆ, ಜೊತೆಗೆ ಸಲಹಾ ಸಮಿತಿಯ ಅಧ್ಯಕ್ಷರಾದ ಕಿರಣ್ ಆನಂದ್ ಹಾಗೂ ಸದಸ್ಯರಾದ ಅಸ್ಮತ್ ಆಲಿ ಮತ್ತು ಚೈತಾಲಿ ಉದಯ್ ಶೆಟ್ಟಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು. ತುಳುಕೂಟದ ಪರವಾಗಿ ಸಲಹಾ ಸಮಿತಿಯು ಅಧ್ಯಕ್ಷರಾದ ಸಂದೇಶ್ ಆನಂದ್ ಅವರನ್ನು ಅವರ ಆದರ್ಶ ನಾಯಕತ್ವ ಹಾಗೂ ತುಳುಕೂಟದ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಅದ್ಧೂರಿ ಯಶಸ್ಸಿನತ್ತ ಕೊಂಡೊಯ್ದ ಅಪೂರ್ವ ಸೇವೆಯನ್ನು ಗುರುತಿಸಿ ಅಭಿನಂದಿಸಿತು. ಸಂಸ್ಥೆಯ ಬೆಳವಣಿಗೆಗೆ ಅವರು ಸಲ್ಲಿಸಿದ ಸಮರ್ಪಿತ ಸೇವೆಯನ್ನು ಗೌರವಿಸಿ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಲಾಯಿತು. ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ಅವರು ಹಿಂದಿನ ಮಹಾಸಭೆಯ ವರದಿಯೊಂದಿಗೆ ಕಳೆದ 2 ವರ್ಷಗಳ ಕಾರ್ಯಚಟುವಟಿಕೆಗಳ ಸಮಗ್ರ ವರದಿಯನ್ನು ಮಂಡಿಸಿದರು. ಖಜಾಂಚಿ ಜೀವನ್ ಪ್ರಕಾಶ್ ಅವರು ಲೆಕ್ಕಪತ್ರವನ್ನು ಸಭೆಯ ಅನುಮೋದನೆಗೆ ಮಂಡಿಸಿದರು. ಚುನಾವಣಾ ಅಧಿಕಾರಿಯಾಗಿದ್ದ ಐಸಿಸಿ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ಸದಸ್ಯೆಯಾದ ಮಿಲನ್ ಅರುಣ್ ಅವರು ಹಾಲಿ ಕಾರ್ಯಕಾರಿ ಸಮಿತಿಯನ್ನು ವಿಸರ್ಜಿಸಿ ನೂತನ ಕಾರ್ಯಕಾರಿ ಸಮಿತಿಯನ್ನು ಘೋಷಿಸಿದರು. 2026-28ನೇ ಸಾಲಿನ ಅಧ್ಯಕ್ಷರಾಗಿ ವಿಜಯ್ ಕುಮ್ರಾ ಅವರು ಅವಿರೋಧವಾಗಿ ಆಯ್ಕೆಯಾದರು. ಅವರೊಂದಿಗೆ ಉಪಾಧ್ಯಕ್ಷೆ ಪ್ರವೀಣಾ ಪ್ರಕಾಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಸುಪ್ರಿಯಾ ಸುರೇಶ್ ಭಟ್, ಸಾಂಸ್ಕೃತಿಕ ಕಾರ್ಯದರ್ಶಿ ಮಹಾಲಕ್ಷ್ಮಿ ವಿಠ್ಠಲ್, ಜೊತೆ ಕಾರ್ಯದರ್ಶಿ ಸಂಜಯ್ ಜತನ್, ಖಜಾಂಚಿ ಮತ್ತು ಮಾಧ್ಯಮ ಮಂಜಪ್ಪ ಕೃಷ್ಣಪ್ಪ ಕರಿಗಾರ್, ಕ್ರೀಡಾ ಕಾರ್ಯದರ್ಶಿ ಶೌಕತ್ ಅಲಿ, ಸಾಂಸ್ಕೃತಿಕ ಜೊತೆ ಕಾರ್ಯದರ್ಶಿ ಸುಮಂತ್ ಶೆಟ್ಟಿ, ಕ್ರೀಡಾ ಜೊತೆ ಕಾರ್ಯದರ್ಶಿ ರೋಸ್ಟನ್ ಡಿಸೋಜಾ, ಸದಸ್ಯತ್ವ ಕಾರ್ಯದರ್ಶಿ ಲೋಕೇಶ್ ವಿಶ್ವನಾಥ ಅಮೀನ್, ವ್ಯವಸ್ಥಾಪನಾ ಕಾರ್ಯದರ್ಶಿ ರಾಘವೇಂದ್ರ ಅಂಚನ್ ಅವರು ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾದರು. ಸಲಹಾ ಸಮಿತಿಯ ಅಧ್ಯಕ್ಷರಾದ ಸಂದೇಶ್ ಆನಂದ್, ಸಲಹಾ ಸಮಿತಿಯ ಸದಸ್ಯರುಗಳಾದ ಮೂಡಂಬೈಲು ರವಿ ಶೆಟ್ಟಿ, ರಾಮಚಂದ್ರ ಶೆಟ್ಟಿ, ಅಸ್ಮತ್ ಆಲಿ, ಚೈತಾಲಿ ಉದಯ್ ಶೆಟ್ಟಿ, ಕಿರಣ್ ಆನಂದ್, ನೂತನ ಅಧ್ಯಕ್ಷರಾದ ವಿಜಯ್ ಕುಮ್ರಾ ಅವರು ಮಾತನಾಡಿ ಸದಸ್ಯರ ಸಲಹೆ, ಸಹಕಾರ ಹಾಗೂ ಮಾರ್ಗದರ್ಶನದೊಂದಿಗೆ ತುಳುಕೂಟ ಕತಾರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಸಂಕಲ್ಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥಾಪನಾ ಸದಸ್ಯರಾದ ಕೃಷ್ಣ ಶೆಟ್ಟಿ, ಹಿರಿಯ ಸದಸ್ಯರು ಹಾಗೂ ಪ್ರಾಯೋಜಕರಾದ ಎಂ ಪಲ್ಲೊಂಜಿ ಗ್ರೂಪ್ನ ಚಿದಾನಂದ ನಾಯ್ಕ್, ಐಸಿಸಿ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ಸದಸ್ಯೆಯಾದ ಮಿಲನ್ ಅರುಣ್, ಹಿರಿಯ ಸದಸ್ಯರು ಹಾಗೂ ಐಸಿಬಿಎಫ್ನ ಪ್ರಧಾನ ಕಾರ್ಯದರ್ಶಿ ದೀಪಕ್ ಶೆಟ್ಟಿ, ಸಕ್ರಿಯ ಸದಸ್ಯರು ಹಾಗೂ ಬಿಲ್ಲವಾಸ್ ಕತಾರ್ನ ಅಧ್ಯಕ್ಷೆ ಅಪರ್ಣಾ ಶರತ್, ಸಲಹಾ ಸಮಿತಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರುಗಳಾದ ಕಿರಣ್ ಆನಂದ್, ಅಸ್ಮತ್ ಆಲಿ ಮತ್ತು ಚೈತಾಲಿ ಉದಯ್ ಶೆಟ್ಟಿ, ಹಿರಿಯ ಸದಸ್ಯರುಗಳಾದ ಅಬ್ದುಲ್ಲಾ ಮೋನು, ರೋಷನ್ ಶೆಟ್ಟಿ, ಪದ್ಮಶ್ರೀ ಶೆಟ್ಟಿ, ಶ್ರೀಧರ್ ನಾಯಕ್, ಮನೋಜ್ ಶೆಟ್ಟಿ, ಸುನಿಲ್ ಭಂಡಾರಿ, ಅನಿಲ್ ಶೆಟ್ಟಿ, ಧನಂಜಯ ರೈ, ಚಂದ್ರಶೇಖರ ಶೆಟ್ಟಿ ಪೇಜಾವರ, ಸತೀಶ್ ಅಮೀನ್, ಚೈತಾಲಿ ಸುಹಾಸ್ ಶೆಟ್ಟಿ, ಸಾಗರ್ ಕೋಟ್ಯಾನ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಅನೇಕ ಮಂದಿ ಸದಸ್ಯರು ಉಪಸ್ಥಿತರಿದ್ದರು. ಉಮೇಶ್ ಆಚಾರ್ಯ ಹಾಗೂ ಮನೋಜ್ ಆಚಾರ್ಯ ಅವರು ಛಾಯಾಗ್ರಹಣ ಹಾಗೂ ವಿಡಿಯೋ ಚಿತ್ರೀಕರಣದಲ್ಲಿ ಸಹಕರಿಸಿದರು. ಕಾರ್ಯಕ್ರಮವನ್ನು ಪ್ರವೀಣಾ ಪ್ರಕಾಶ್ ಶೆಟ್ಟಿ ಅವರು ನಿರೂಪಿಸಿ ಸೌರಭ್ ಶೆಟ್ಟಿ ಅವರು ವಂದನಾರ್ಪಣೆ ಸಲ್ಲಿಸಿದರು. ನಿತೇಶ್ ದೊಡ್ಡಣಗುಡ್ಡೆ, ವಿ4 ನ್ಯೂಸ್, ದೋಹಾ, ಕತಾರ್.